ಪ್ರತಿ ಬಾರಿ ನೀವು ಹಿಂದೆ ನಡೆದ ವಿಷಯದಲ್ಲೇ ನೀವು ಜೀವಿಸುತ್ತಾ ನಿಮ್ಮ ಭವಿಷ್ಯವನ್ನು ನೀವೇ ನುಂಗುತ್ತಿದ್ದೀರಿ. ಪ್ರತಿ ವಿಷಯ ನೀವು ನಿಮ್ಮ ಸಮಸ್ಯೆಗಳ ಬಗ್ಗೆ ಯೋಚಿಸಲು ಕಾಲ ಕಳೆದರೆ ನೀವು ನಿಮ್ಮ ಪರಿಣಾಮಗಳನ್ನು ಹುಡುಕುವ ಕೆಲಸದಿಂದ ದೂರ ಸರಿಯುತ್ತೀರಿ. ನೀವು ಎಂದೂ ಆಗಬಾರದೆಂದು ಬಯಸುವುದೆಲ್ಲದರ ನಿಮ್ಮ ಬಗ್ಗೆ ನಿಮ್ಮ ಯೋಚನೆಯು ನಿಜಕ್ಕೂ ನಿಮ್ಮ ಜೀವನದಲ್ಲಿ ಆಗಬೇಕೆಂದು ಬಯಸುವುದನ್ನೆಲ್ಲವನ್ನೂ ತಡೆಯುತ್ತದೆ. ನೀವು ಯಾವಾಗಲೂ ಏನಾಗಬೇಕೆಂದು ಯೋಚಿಸುತ್ತಿದ್ದೀರೋ ಅದಾಗುತ್ತೀರೆಂದು ಹೇಳುವುದು ಅನಂತ ಸತ್ಯವಾಗಿದೆ. ಅಂದರೆ ನಾನು ಈ ಕ್ಷಣದಲ್ಲಿ ಏನು ಯೋಚಿಸುತ್ತಿದ್ದೀನಿ ಮತ್ತು ನಾನು ಈ ಕ್ಷಣದಲ್ಲಿ ಯಾವ ಕಾರ್ಯಗಳನ್ನು ಮಾಡುತ್ತಿದ್ದೀನಿ ಎಂಬುದರ ಮೇಲೆ ನಮ್ಮ ಒಂದು ಮುಂದಿನ ನಾನು ಬಯಸುವುದನ್ನು ನನಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ನನ್ನ ಸಕಾರಾತ್ಮಕ ಯೋಚನೆಯೇ ನನ್ನ ಕನಸಿಗೆ ನನ್ನ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ. ನೀವು ಈ ಪ್ರಸ್ತುತ ಕ್ಷಣದಲ್ಲಿ ನೀವು ಹಿಂದೆ ನಡೆದಂತ ಘಟನೆಯ ಬಗ್ಗೆ ಯೋಚಿಸುತ್ತಾ ಕುಳಿತರೆ ಬೇರೆ ಯಾವ ಉಪಯೋಗವೂ ಇರುವುದಿಲ್ಲ. ಏಕೆಂದರೆ ನೀವು ಈ ಕ್ಷಣದಲ್ಲಿ ನಕಾರಾತ್ಮಕವಾಗಿರುತ್ತೀರಿ ಮತ್ತು ಯಾವುದೇ ರೀತಿಯಾದಂತಹ ಅನುಕೂಲದ ಕ್ಷಣಗಳನ್ನು ಪಡೆಯುವುದಿಲ್ಲ ಮತ್ತು ಮುಂದೆ ನಿಮಗೆ ಬೇಕಾದಂತಹ ಪರಿಹಾರಗಳು ಕೂಡ ಸಿಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಹಿಂದೆ ನಡೆದಿರುವಂತಹ ಘಟನೆಯಿಂದ ಕಲಿತಂತಹ ಪಾಠಗಳನ್ನು ನೆನಪಿಟ್ಟುಕೊಳ್ಳಿ. ಅದರಿಂದ ಬಂದಂತಹ ತಿಳುವಳಿಕೆಯನ್ನು ಇನ್ನೂ ಹೆಚ್ಚಾಗಿ ನೆನಪಿಟ್ಟುಕೊಳ್ಳಿ ಮತ್ತು ಅದರಿಂದ ಕಲಿತಂತ ಜ್ಞಾನವನ್ನು ಒಟ್ಟಾರೆ ಹೊಸ ಮಟ್ಟಕ್ಕೆ ನಿಮ್ಮನ್ನು ನೀವು ತಿದ್ದುಕೊಳ್ಳಲು ಸಹಕಾರಿಯಾಗುತ್ತದೆ ಮತ್ತು ಮುಂದೆ ನೀವು ಎಡವದಂತೆ ನಡೆಯಲು ಸಹಕಾರಿಯಾಗುತ್ತದೆ. ನೀವು ಹಿಂದೆ ಬಿದ್ದಂತಹ ಒಂದು ಸನ್ನಿವೇಶವನ್ನು ಅದನ್ನು ದೊಡ್ಡ ಅವಕಾಶಗಳನ್ನಾಗಿ ಮಾಡಿಕೊಳ್ಳಿ. ಏಕೆಂದರೆ ಮುಂದೆ ನಾನು ಇದಕ್ಕಿಂತ ದೊಡ್ಡದಾದಂತಹ ಒಂದು ಪರಿಣಾಮಕಾರಿಯಾದಂತಹ ಸಮಸ್ಯೆಯಲ್ಲಿ ಸಿಲುಕಿದ್ದರೆ ಹೇಗಾಗುತ್ತಿತ್ತು, ಇದಕ್ಕೆ ನಾನು ಸಣ್ಣ ಸಮಸ್ಯೆಯಲ್ಲೇ ಸಿಲುಕಿದ್ದೇನೆ, ಅದರಿಂದ ಸಿಕ್ಕಂತ ಅನುಭವವನ್ನು ಅದರಿಂದ ಒಂದು ಒಳ್ಳೆಯದನ್ನು ಕೂಡ ನೋಡಬಹುದಾಗಿದೆ. ಅಂದರೆ ನಿಮಗೆ ಯಾವುದೇ ಒಂದು ಸಮಸ್ಯೆ ನಡೆದರೂ ಕೂಡ ಅದರಲ್ಲಿ ಸಮಸ್ಯೆಯ ಬಗ್ಗೆ ನೀವು ಯೋಚಿಸುತ್ತಾ ಕೂರ ಬದಲು ಅದರಿಂದ ಆಗುವಂತಹ ಉಪಯೋಗಗಳನ್ನು ನೀವು ನೋಡುವುದು ತುಂಬಾನೇ ಮಹತ್ವಪೂರ್ಣವಾಗಿರುತ್ತೆ. ಇದಕ್ಕೆ ಪ್ರಾಚೀನ ಚಿಂತಕರಾದ ಯೂರಿಪಿಡಿಸ್ ಹೀಗೆಂದು ಹೇಳುತ್ತಾರೆ: ಅತ್ಯಂತ ದುರಾದೃಷ್ಟ ಕಾಲದಲ್ಲೂ ಒಂದು ಸಂತೋಷದ ಬದಲಾವಣೆಯ ಅತ್ಯುತ್ತಮ ಅವಕಾಶಗಳಿವೆ. ಅಂದರೆ ಹಿಂದೆ ನಡೆದಂತಹ ಕಷ್ಟಗಳು ನಮ್ಮ ಒಂದು ಅದೃಷ್ಟವನ್ನು ಮತ್ತು ಸಂತೋಷದ ಕ್ಷಣಗಳಾಗಿರುತ್ತದೆ ಎಂದು ಹೇಳುತ್ತಾರೆ. ಏಕೆಂದರೆ ನಮ್ಮ ಜೀವನವನ್ನು ಇನ್ನಷ್ಟು ಉತ್ತುಂಗ ಮಟ್ಟಕ್ಕೆ ಏರಿಕೊಳ್ಳಲು ಆ ಒಂದು ಸಮಸ್ಯೆಯೇ ಮುಖ್ಯ ಕಾರಣವಾಗಿರುತ್ತದೆ ಎಂದು ಆ ಅಭಿಪ್ರಾಯವನ್ನು ತಿಳಿಸುತ್ತಾರೆ. ಜೀವನದಲ್ಲಿ ಸುಖಕ್ಕಿಂತ ನಿಮ್ಮಲ್ಲಿ ದುಃಖದ ಪಾಲು ಹೆಚ್ಚಾಗಿರುತ್ತದೆ. ಈ ನಿಮ್ಮ ಪ್ರಯತ್ನಗಳಿಂದ ಗಳಿಸಿದ ಜ್ಞಾನದಿಂದ ಸಿದ್ಧರಾಗಿ ಬಹುಶಃ ನೀವು ಯಾವುದೇ ಮಹತ್ತರ ಉದ್ದೇಶಕ್ಕಾಗಿ ಸಿದ್ಧರಾಗುತ್ತಿದ್ದೀರಿ ಎಂಬುದು ಕೂಡ ಆ ಒಂದು ಘಟನೆ ಹಿಂದೆ ನಡೆದಂತ ಘಟನೆ ನಿಮಗೆ ತಿಳಿಸುತ್ತದೆ. ಈ ಜೀವನ ಪಾಠವನ್ನು ನಿಮ್ಮ ಭವಿಷ್ಯದ ಬೆಳವಣಿಗೆಗಾಗಿ ಬಳಸಿಕೊಳ್ಳಿ. ಬಹಳ ಉತ್ತಮವಾದವರೇ ಬಹಳ ಕಷ್ಟಗಳಿಗೆ ಒಳಗಾಗುತ್ತಾರೆ ಎಂಬುದನ್ನು ನೀವು ನೆನಪಿಟ್ಟುಕೊಳ್ಳಿ. ಏಕೆಂದರೆ ಅವರು ನಡೆದಂತಹ ಕಷ್ಟಗಳು ಮುಂದಿನ ದಿನದಲ್ಲಿ ಬರಬಾರದೆಂದು ಅವರು ಶ್ರೀಮಂತಿಕೆಯತ್ತ ಬಡತನದಿಂದ ಶ್ರೀಮಂತಿಕೆಯತ್ತ ನಡೆಯುತ್ತಿದ್ದಾರೆ. ಹಾಗಾಗಿ ಅವರಿಗೆ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯ ಬಂದೇ ಬರುತ್ತದೆ. ಅದನ್ನು ನಾವು ನಮ್ಮ ಜ್ಞಾನದಿಂದ ಕಲಿತಂತ ಪಾಠಗಳಿಂದ ಮುಂದೆ ಬರದಂತೆ ನಾವು ಶ್ರೀಮಂತಿಕೆಯತ್ತ ನಡೆಯಲೇಬೇಕಾಗುತ್ತದೆ. ಮುಂದೆ ನಡೆದು ಸಮಾಜಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಮಾದರಿಯಾಗಬಹುದಾಗಿರುತ್ತದೆ. ಅದೇ ಹಿಂದೆ ನಡೆದಂತಹ ಘಟನೆಗಳಿಂದ ನಾವು ಕಲಿತಂತಹ ಪಾಠವಾಗಿರುತ್ತೆ. ಬೇರೆಯವರಿಗಿಂತ ನೀವು ಹೆಚ್ಚು ವಿಫಲವಾದರೆ ನೀವು ತಿಳಿದುಕೊಳ್ಳಿ, ಇತರರಿಗಿಂತಲೂ ಕೂಡ ಹೆಚ್ಚು ಅರ್ಥಪೂರ್ಣವಾದಂತಹ ಬದುಕನ್ನು ಬದುಕಲು ನಿಮಗೆ ಒಳ್ಳೆಯ ಅವಕಾಶಗಳು ಇವೆ ಎಂದು ನೀವು ನಿಮ್ಮ ಮನಸ್ಸಿನಲ್ಲಿ ಬರೆದಿಟ್ಟುಕೊಳ್ಳಿ. ಮತ್ತೊಮ್ಮೆ ಹೇಳುವುದಾದರೆ, ನಿಮಗೆ ಹೆಚ್ಚು ಅವಕಾಶಗಳನ್ನು ಸ್ವೀಕರಿಸುವ ಮತ್ತು ಹೆಚ್ಚು ಧೈರ್ಯಶಾಲಿಯಾಗಿರುವುದರಿಂದ ನೀವು ಹೆಚ್ಚು ಕೆಲಸಗಳನ್ನು ಮಾಡುವ ಹವ್ಯಾಸಗಳನ್ನು ಕೂಡ ನೀವು ಹೊಂದಿರುತ್ತೀರಿ ಮತ್ತು ಹೆಚ್ಚು ನಾನು ಏನೇ ಮಾಡಿದರೂ ವೈಫಲ್ಯವಾದರೂ ಕೂಡ ಪರವಾಗಿಲ್ಲ, ನನ್ನ ಸಾಧನೆಯತ್ತ ನಾನು ನಡೆಯಲೇಬೇಕು ಎಂದು ಅಂದುಕೊಳ್ಳುವವರಿಗೆ ಎಷ್ಟೇ ಸಮಸ್ಯೆ ಆದರೂ ಕೂಡ ನೀವು ಇಂದಿನ ಬಗ್ಗೆ ಯೋಚಿಸದೆ ಕಲಿತ ಪಾಠದಿಂದ ಮತ್ತೆ 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 ನೀವು ಮುಂದುವರಿಯುತ್ತಾ ಹೋಗುತ್ತೀರಿ. ಆದರೆ ಕೆಲವೊಮ್ಮೆ ನಿಮ್ಮ ಧೈರ್ಯ, ನಿಮ್ಮ ಸಾಹಸವು ಕೆಲವೊಂದು ವೈಯಕ್ತಿಕ ವಿಚಾರಗಳ ಬಗ್ಗೆ ನಿಮ್ಮ ಮನಸ್ಸು ಬೇರೆ ಬೇರೆ ರೀತಿಯ ಪರಿವರ್ತನೆ ಹೊಂದುತ್ತದೆ. ಆದರೆ ನಿಮ್ಮ ಗುರಿಯೆಡೆಗೆ, ನಿಮ್ಮ ಸಾಧನೆಯೆಡೆಗೆ ನೀವು ನಿಮ್ಮ ಒಂದು ಮನಸ್ಸನ್ನು ಇಟ್ಟುಕೊಂಡರೆ, ಆ ಮನಸ್ಸು ನೇರವಾಗಿ ಇಟ್ಟುಕೊಂಡರೆ ನಿಮ್ಮ ಗುರಿಯತ್ತ ಖಂಡಿತವಾಗಿಯೂ ಯಾವ ವೈಫಲ್ಯವೂ, ಯಾವ ಘಟನೆಯೂ, ಯಾವ ವೈಯಕ್ತಿಕ ವಿಚಾರಗಳು ನಿಮ್ಮತ್ತ ಸುಳಿಯುವುದಕ್ಕೆ, ನಿಮ್ಮ ಬೆಳವಣಿಗೆಯನ್ನು ತಡೆಯುವುದಕ್ಕೆ ಖಂಡಿತ ಮುಂದೆ ಬರುವುದಿಲ್ಲ. ಅದಕ್ಕೆ ನೀವು ನೆನಪಿಸಿಕೊಳ್ಳಿ, ಕಷ್ಟವಾದದ್ದನ್ನೇ ನೀವು ಮಾಡಲು ಮುಂದುವರಿಯುತ್ತೀರಿ. ಹಾಗಾಗಿ ನಿಮ್ಮ ಸಮಸ್ಯೆ ಏನಿದ್ದರೂ ಕೂಡ ತಾತ್ಕಾಲಿಕವಾಗಿರಬೇಕು. ಮುಂದೆ ಅದನ್ನು ತೆಗೆದುಕೊಂಡು ಅದನ್ನೇ ಯೋಚಿಸಿಕೊಂಡು ಮುಂದೆ ನೀವು ಆ ಸಮಸ್ಯೆಯಲ್ಲೇ ಜೀವಿಸಬಾರದು. ನೀವು ಈ ಪ್ರಪಂಚದಲ್ಲಿ ವಾಸಿಸುತ್ತಿದ್ದೀರಿ, ನೀವು ಶ್ರೀಮಂತರಾಗಿದ್ದೀರಿ ಎಂದರೆ ಸುರಕ್ಷತೆ ಮತ್ತು ಸಾಧಾರಣ ಜೀವನವನ್ನು ನೀವು ಬದುಕಲು ಬಂದಿಲ್ಲ, ನೀವು ಅಸಾಧಾರಣ ಜೀವನವನ್ನು ಬದುಕಲು ಇಲ್ಲಿಗೆ ಈ ಪ್ರಪಂಚಕ್ಕೆ ಬಂದಿದ್ದೀರಿ ಎಂದು ಅರ್ಥ. ಇದೇ ನೈಜ ಜೀವನದ ಯಶಸ್ಸಿನ ಸಾರವಾಗಿರುತ್ತದೆ. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಯಶಸ್ಸು ಸಾಧಿಸಬೇಕು ಎಂದು ಹೊರಟಾಗ ಅದರಲ್ಲಿ ನಿಮಗೆ ಪರಿಣಾಮ ಮುಂದೆ ಹೀಗಾಗುತ್ತದೆ, ಹಾಗಾಗುತ್ತದೆ, ನನಗೆ ಸಮಸ್ಯೆ ಆಗಬಹುದು, ನನ್ನ
ನನ್ನ ಧೈರ್ಯ ಕಳೆದುಕೊಳ್ಳಬಹುದು ಅಥವಾ ನನಗೆ ಲಾಭ ನಷ್ಟದ ಬಗ್ಗೆ ಯೋಚಿಸುತ್ತಾ ನೀವು ಕೆಲಸ ಮಾಡುತ್ತಿದ್ದರೆ ಅದು ನೀವು ನಿಜವಾದ ಯಶಸ್ಸಿನತ್ತ ಹೋಗಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅದು ನಿಮ್ಮ ಒಂದು ಮನಸ್ಸಿನಲ್ಲಿ ನೀವು ಏನು ಅಂದುಕೊಳ್ಳುತ್ತಿದ್ದೀರೋ ಅದೇ ನಡೆಯುತ್ತದೆ. ಹಾಗಾಗಿ ನಿಮ್ಮ ಗುರಿ ಏನು ಎಂದರೆ ಸಾಧನೆಯತ್ತ ಮಾತ್ರವಿರಬೇಕು ಮತ್ತು ನೀವು ಯಾವಾಗಲೂ ಧೈರ್ಯವನ್ನು ಕಳೆದುಕೊಳ್ಳಬಾರದು ಮತ್ತು ನೀವು ಯಾವಾಗಲೂ ನಿಮ್ಮ ಕೈಯನ್ನು ಕೇಡಿಗಳಾಗಿರುವವರ ಕೈಯಲ್ಲಿ ನಿಮ್ಮ ಮನಸ್ಸುಗಳನ್ನು ಕೊಡಬಾರದು ಮತ್ತು ಜನಗಳು ಕೇಳುವಂತಹ ನಕಾರಾತ್ಮಕ ಮಾತುಗಳ ಕೈಯಲ್ಲಿ ನಿಮ್ಮ ಮನಸ್ಸನ್ನು ಕೊಡಬಾರದು. ಯಶಸ್ಸು ಸಾಧಿಸಲು ಪ್ರಯತ್ನಿಸುವಾಗ ಅವನು ಮೀರಿದ ತಡೆಗಳಿಂದಲೇ ಹೊರತು ಯಶಸ್ಸನ್ನು ಒಬ್ಬ ವ್ಯಕ್ತಿ ಜೀವನದಲ್ಲಿ ತಲುಪಿದ ಸ್ಥಳದಿಂದ ಬಹಳ ಅಲೆದಾಡಬಾರದು ಮತ್ತು ಅವನು ಯಾವುದೇ ಕಾರಣಕ್ಕೂ ಕುಗ್ಗಬಾರದು. ಹಾಗಾಗಿ ಯಶಸ್ಸು ತುಂಬಾನೇ ಮುಖ್ಯವಾಗಿರುತ್ತದೆ. ಈ ವಿಡಿಯೋದಲ್ಲಿ ತಿಳಿದುಕೊಂಡಂತಹ ಮಾಹಿತಿಯಾಗಿರುತ್ತದೆ ಮತ್ತು ನಿಮ್ಮ ಇಂದಿನ ದಿನದಲ್ಲಿ ಏನೆಲ್ಲ ಪ್ರಾಮುಖ್ಯತೆ ಇರುತ್ತದೆ ಮತ್ತು ಮುಂದಿನ ದಿನಕ್ಕೆ ಏನು ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ ಮತ್ತು ಹಿಂದೆ ಕಲಿತಂತಹ ಪಾಠಗಳಿಗೆ ನೀವು ಎಷ್ಟು ಗೌರವಗಳನ್ನು ನೀಡಬೇಕಾಗುತ್ತದೆ. ಹಾಗಾಗಿ ಹಿಂದೆ ನಡೆದಂತಹ ಸನ್ನಿವೇಶಗಳೇ ನಿಮ್ಮನ್ನು ರೂಪಿಸುವ ಒಂದು ಮಾದರಿಯ ಪುಸ್ತಕವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.